ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇವತ್ತಿನ ಪ್ರಾಪರ್ಟಿ. ನೀವೇನು ನೋಡ್ತಾ ಇದ್ದೀರಲ್ಲ, 2030 ಡೈಮೆನ್ಷನ್ನ ಈಸ್ಟ್ ಫೇಸಿಂಗ್ BDA ಪ್ರಾಪರ್ಟಿ ಆಗಿರುತ್ತೆ. ಸರ್ ವಿಶ್ವೇಶ್ವರಯ್ಯ ಲೇಔಟಲ್ಲಿ ಬರುತ್ತೆ. ನೀವು ನೋಡ್ಬೋದು, ಆಪೋಸಿಟಲ್ಲಿ ಪ್ರಾಪರ್ 30 ಫೀಟ್ ರೋಡ್ನ ಡೆವಲಪ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಿಮಗೆ ಇದು ಕಾರ್ನರ್ ಪ್ರಾಪರ್ಟಿ ಅಂತಲೇ ಕನ್ಸಿಡರ್ ಆಗುತ್ತೆ. ನಿಮಗೆ 8/30 ನಿಮಗೆ BDA ಆಕ್ಷನಿಗೆ ಹೋಗುತ್ತೆ. ಇದನ್ನು ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಅದನ್ನು ಗಾರ್ಡನ್ ಆಗೋ ಅಥವಾ ಪಾರ್ಕಿಂಗ್ ಆಗೋ ಯುಟಿಲೈಸ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ ಎಲಿವೇಶನ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿ. ನಿಮಗೆ ಫಸ್ಟ್ ಫ್ಲೋರ್ನಲ್ಲಿ ಫೆಂಡರ್ ಮ್ಯಾಕ್ಸ್ ಎಲ್ಲ ಹಾಕಿ ಸ್ಪಾಟ್ಲೈಟ್ಸ್ಗಳನ್ನ ಹಾಕಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ 2 ಬಾಲ್ಕನಿಯನ್ನು ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ಪ್ರಾಪರ್ಟಿ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಪ್ರಾಪರ್ಟಿಯ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ, ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ಗೆ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಹಿಂದೆ ಕಡೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ನಿಮಗೆ ವಾಟರ್ ಫೆಸಿಲಿಟಿಯಾಗಿ ಬೋರ್ವೆಲ್ ಇದೆ, ಹಾಗೆ ಕಾವೇರಿ ಪಾಯಿಂಟ್ ಕೂಡ ಆಲ್ರೆಡಿ ನಿಮಗೆ ಬಿಟ್ಕೊಟ್ಟಿದ್ದಾರೆ. ನಿಮ್ಮ ಹೆಸರಿಗೆ ನೀವು ಮೀಟರ್ ಬೋರ್ಡ್ ತಗೋಬೇಕಾಗತ್ತೆ. ನಿಮಗೆ 8000+ ಲೀಟರ್ಸ್ ಕೆಪಾಸಿಟಿ ಇರುವಂಥ ಸಮ್ ಟ್ಯಾಂಕ್ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಸ್ಕೂಲು, ಕಾಲೇಜಸ್ಸು, ಹಾಸ್ಪಿಟಲ್ಸು ಅಂತ ಹೇಳಿದ್ರೆ, ಸ್ಕೂಲ್ ಆಗಿ NPS ಸ್ಕೂಲ್ ತುಂಬಾ ನಿಯರ್ ಬೈ ಅಲ್ಲಿದೆ. ಕಾಲೇಜ್ ಕೂಡ NPS ಕಾಲೇಜ್ ಕೂಡ ತುಂಬಾ ನಿಯರ್ ಬೈ ಅಲ್ಲೇ ಇದೆ. ಹಾಗೆ ಹಾಸ್ಪಿಟಲ್ ಅಂದ್ರೆ ವಿಜಯ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ನಂದಿ ಹಾಸ್ಪಿಟಲ್ ಆಗಿರ್ಬೋದು, ತುಂಬಾ ನಿಯರ್ ಬೈ ಅಲ್ಲೇ ಇರುವಂಥ ಪ್ರಾಪರ್ಟಿ. ಇದು ಒಂದು ಒಳ್ಳೆ ಹಾಟ್ಸ್ಪಾಟ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಗ್ರೌಂಡ್ ಫ್ಲೋರ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಫಸ್ಟ್ ಫ್ಲೋರ್ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಗ್ರೌಂಡ್ ಫ್ಲೋರ್ ಎಲ್ಲ ಹೇಗಿತ್ತು ಅಂತ ನೋಡಿದ್ರಲ್ಲ, ಇದು ನಿಮಗೆ ಫಸ್ಟ್ ಫ್ಲೋರ್ ಬರುತ್ತೆ. ನೀವು ನೋಡ್ಬೋದು, ಮೇಲ್ಗಡೆ ಎಲ್ಲ ಫೆಂಡರ್ ಮ್ಯಾಕ್ಸ್ ಶೀಟ್ಸ್ಗಳನ್ನ ಹಾಕಿ ನಿಮಗೆ ಸ್ಪಾಟ್ಸ್ ಲೈಟ್ಸ್ಗಳನ್ನ ಕೊಟ್ಟು ಒಳ್ಳೆ ಎಲಿವೇಶನ್ ಲುಕ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಸುತ್ತಮುತ್ತ ಏರಿಯಾ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ನಿಮಗೆ ಗ್ಲಾಸ್ ರೈಲಿಂಗ್ಸ್ ಕೂಡ ಬರುತ್ತೆ ಸೇಫ್ಟಿ ಪರ್ಪಸ್ಸಿಗೆ. ಇದು ಈ ಮನೆಯ ಮೇನ್ ಡೋರ್ ಬರುತ್ತೆ. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟ್ಲಿ ಟೀಕ್ವುಡ್ ಆದಂಥ ಮೇನ್ ಡೋರು. ನೋಡ್ಬೋದು ಕಾರ್ವಿಂಗ್ಸ್ ಯಾವ ರೀತಿ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ನಿಮಗೆ ಮೇನ್ ಡೋರಿಂದ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೆ ನೋಡ್ತಾ ಇದ್ದೀರಾ, ಒಂದೊಳ್ಳೆ ಸ್ಪೇಷಿಯಸ್, ಹಾಗೆ ಬೆಳಕು ಗಾಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರುವಂಥ ಮನೆ ಅಂತಲೇ ಹೇಳ್ಬೋದು ಇದು. ನೀವು ನೋಡ್ತಾ ಇದ್ದೀರಾ TV ಯೂನಿಟ್ ಯಾವ ರೀತಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ನಿಮಗೆ ಡಿಸೈನರ್ ಐಟಮ್ಸ್ಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ತುಂಬ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು ವಿಂಡೋಸ್ಗಳು ಯಾವ ರೀತಿ ಇದೆ ಅಂತ ಹೇಳಿ. ತುಂಬ ದೊಡ್ಡದಾದ ಟೀಕ್ವುಡ್ ಹ್ಯೂಜ್ ವಿಂಡೋಸ್ಗಳನ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಲಿವಿಂಗ್ ಏರಿಯಾನ ಲೆಫ್ಟ್ ಸೈಡ್ಗೆ ಬರ್ತಾನೆ ನೀವು ನೋಡ್ಬೋದು, ನಿಮಗೆ ಎಲ್ ಶೇಪ್ಡ್ ಮಾಡ್ಯುಲರ್ ಕಿಚನ್ ಇದೆ. ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ UPS ಪಾಯಿಂಟ್ ಮತ್ತೊಂದು ಎಲ್ಲನೂ ಈ ಕೆಳಗಡೆ ರ್ಯಾಕಲ್ಲಿ ಸ್ಟೆಪ್ಸ್ ಕೆಳಗಡೆ ಸ್ಟೋರ್ ಮಾಡಲಿಕ್ಕೆ ಪ್ರಾವಿಷನ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಲಿವಿಂಗ್ ಏರಿಯಾನ ಮುಂದೆ ಹೋಗಿ ಲೆಫ್ಟ್ ಸೈಡ್ ತೊಗೊಂಡಿದ್ದ ತಕ್ಷಣ ನಿಮಗೆ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಡೈನಿಂಗ್ ಏರಿಯಾ ಕೂಡ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ ನಮ್ಮ ಕಿಚನ್ನ ಲೆಫ್ಟ್ ಸೈಡ್ಗೆ ಅಂತಲೇ ಹೇಳ್ಬೋದು. ಹಾಗೆ ನೀವು ನೋಡ್ತಾ ಇದ್ದೀರಲ್ಲ, ಇದು ದೇವ್ರ ಮನೆ ಬರುತ್ತೆ. ಒಂದೊಳ್ಳೆ ಸ್ಪೇಷಿಯಸ್ ಆದ ದೇವ್ರ ಮನೆ ಇದು. ನಿಮಗೆ ಈ ಫ್ಲೋರ್ನಲ್ಲಿ ಒಂದು ಕಾಮನ್ ವಾಶ್ರೂಮ್ನ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು, ಪ್ರತಿಯೊಂದಕ್ಕೂ ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು ಎಲ್ಲನೂ ಮಾಡಿಸಿ ಕೊಟ್ಟಿದ್ದಾರೆ. ಹಾಗೆ ಒಂದೊಳ್ಳೆ ಪ್ರೀಮಿಯಂ ಕ್ವಾಲಿಟಿಯ ಗ್ರನೈಟ್ನು ಕೂಡ ಬಳಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಕಲರ್ ಕಾಂಬಿನೇಷನ್ ಯಾವ ರೀತಿ ಇದೆ ಅಂತ ಹೇಳಿ. ಗ್ರೌಂಡ್ ಫ್ಲೋರ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಫಸ್ಟ್ ಫ್ಲೋರ್ನ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಸ್ಟೆಪ್ಸ್ ಹತ್ರನೂ ಕೂಡ ಟೀಕ್ವುಡ್ ವಿಂಡೋಸ್ಗಳನ್ನ ಕೊಟ್ಟು ಬೆಳಕು ಗಾಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ಥರ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ನನ್ನ ಲೆಫ್ಟ್ ಸೈಡಿಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ, ಹಾಗೆ ನನ್ನ ರೈಟ್ ಸೈಡ್ಗೆ ಮಾಸ್ಟರ್ ಬೆಡ್ರೂಮ್ ಇದೆ. ಬನ್ನಿ ಈಗ ಫಸ್ಟ್ ಚಿಲ್ಡ್ರನ್ಸ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ ನಿಮಗೆ. ಇದು TV ಯೂನಿಟ್, ಹಾಗೆ ಅಲ್ಲಿ ಸ್ಲೈಡಿಂಗ್ ಡೋರ್ಸ್ ಇರೋ ಕಬೋರ್ಡ್ಸ್ಗಳನ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು ಸ್ಲೈಡಿಂಗ್ ಡೋರ್ಸ್ ಇರೋ ಕಬೋರ್ಡ್ಸ್ಗಳು ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ನಿಮ್ಗೆ ಇಲ್ಲೊಂದು ಡ್ರೆಸ್ಸಿಂಗ್ ಯೂನಿಟ್ನ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು ಈ ಚಿಲ್ಡ್ರನ್ಸ್ ಬೆಡ್ರೂಮ್ನ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ನೀವು ನೋಡ್ತಾ ಇದ್ದೀರಾ. ಹಾಗೆಯೇ ಇದು ನಿಮಗೆ ಬಾಲ್ಕನಿ ಸ್ಪೇಸ್ ಬರುತ್ತೆ. ನೋಡ್ಬೋದು, ಇಲ್ಲಿ ಹೇಳ್ದಂಗೆ ಸುತ್ತಮುತ್ತ ಏರಿಯಾ ಕಂಪ್ಲೀಟ್ಲಿ ಡೆವಲಪ್ಡ್ ಆಗಿರೋಂಥ ಏರಿಯಾ, ಕಂಪ್ಲೀಟ್ಲಿ ರೆಸಿಡೆನ್ಸ್ ಏರಿಯಾ ಅಂತಲೇ ಹೇಳ್ಬೋದು. ನೀವು ಚಿಲ್ಡ್ರನ್ಸ್ ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಮಾಸ್ಟರ್ ಬೆಡ್ರೂಮ್ಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ, ಒಂದೊಳ್ಳೆ ಫೀಲ್ ಇದೆ ಅಂತಲೇ ಹೇಳ್ಬೋದು. ನಿಮಗೆ TV ಯೂನಿಟ್ ಆಗಿರ್ಬೋದು, ಹಾಗೆ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಆಗಿರ್ಬೋದು, ಇಲ್ಲಿ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಇರೋ ವಾರ್ಡ್ರೋಬ್ಸ್ಗಳಾಗಿರ್ಬೋದು, ಸ್ಟೋರೇಜ್ ಯೂನಿಟ್ಸ್ಗಳಾಗಿರ್ಬೋದು, ಕಾಟು ಸಹ ಮಾಡಿಸಿ ಕೊಟ್ಟಿದ್ದಾರೆ. ವಿತ್ ಹೈಡ್ರಾಲಿಕ್ ಇರೋವಂಥದ್ದು ಹೈಡ್ರಾಲಿಕ್ ಸ್ಟೋರೇಜ್ ಇರುವಂಥ ಕಾಟು ನಿಮಗೆ ಮಾಡಿಸ್ಕೊಟ್ಟಿರೋದು.
ನೋಡ್ತಾ ಇದ್ದೀರಾ ವಿಂಡೋಸ್ಗಳು ಯಾವ ರೀತಿ ಇದೆ ಅಂತ ಹೇಳಿ. ಆಗಲೇ ಹೇಳ್ದಂಗೆ ಬೆಳಕು ಗಾಳಿಗೆ ಯಾವುದೇ ರೀತಿ ಸಮಸ್ಯೆನೇ ಇಲ್ಲ ಅಂತಲೇ ಹೇಳ್ಬೋದು. ಇದು ಈ ಮಾಸ್ಟರ್ ಬೆಡ್ರೂಮ್ನ ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ನೆಕ್ಸ್ಟ್ ಫ್ಲೋರಲ್ಲಿ ಯಾವ್ಯಾವ ರೀತಿ ರೂಮ್ಸ್ಗಳನ್ನ ಪ್ಲಾನ್ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಕೆಳಗಡೆ ಫ್ಲೋರ್ ಹೇಗಿತ್ತು ಅಂತ ನೋಡ್ಕೊಂಡು ಬಂದ್ರಲ್ಲ, ಬನ್ನಿ ಈಗ ಈ ಫ್ಲೋರ್ನಲ್ಲೂ ಕೂಡ ರೈಟ್ ಸೈಡಿಗೆ ನಿಮಗೆ ಮಾಸ್ಟರ್ ಬೆಡ್ರೂಮ್ನ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಲೆಫ್ಟ್ ಸೈಡ್ಗೆ ನಿಮಗೆ ಮಲ್ಟಿಪರ್ಪಸ್ ರೂಮ್ನ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು ಮಲ್ಟಿಪರ್ಪಸ್ ರೂಮ್ ಹೇಗಿದೆ ಅಂತ ಹೇಳಿ. ನೀವು ಇದನ್ನ ಒಂದು ಹೋಮ್ ಥಿಯೇಟರ್ ಆಗೋ ಅಥವಾ ಜಿಮ್ ರೂಮ್ ಆಗೋ ಯಾವ ಥರ ಬೇಕಾದರೂ ನೀವು ಕನ್ವರ್ಟ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಾ ಬೆಳಕು ಗಾಳಿ ಯಾವ ರೀತಿ ಇದೆ ಅಂತ ಹೇಳಿ. ಸೇಫ್ಟಿ ಪರ್ಪಸ್ಸಿಗೆ ಕಂಪ್ಲೀಟ್ ರೇಲಿಂಗ್ಸ್ ಹಾಕಿ ನಿಮಗೆ ಗ್ಲಾಸ್ ಹಾಕಿ ಕೊಡ್ತಾರೆ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಇದು ಈ ಫ್ಲೋರ್ನ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೀವೇನು ನೋಡ್ತಾ ಇದ್ದೀರಾ, ಇಲ್ಲೂ ಸಹ ನಿಮಗೆ ಹೈಡ್ರಾಲಿಕ್ ಸ್ಟೋರೇಜ್ ಸ್ಪೇಸ್ ಇರುವಂಥ ಕಾಟ್ ಆಗಿರ್ಬೋದು, ಹೆಡ್ಬೋರ್ಡ್ ಆಗಿರ್ಬೋದು, ಫಾಲ್ ಸೀಲಿಂಗ್ ಆಗಿರ್ಬೋದು, ಟಿ ವಿ ಯೂನಿಟ್ ಆಗಿರ್ಬೋದು, ಮತ್ತು ಡ್ರೆಸ್ಸಿಂಗ್ ಯೂನಿಟ್ ನೀವೇನು ನೋಡ್ತಾ ಇದ್ದೀರಲ್ಲ, ಡ್ರೆಸ್ಸಿಂಗ್ ಯೂನಿಟ್ಟು, ಸ್ಲೈಡಿಂಗ್ ಡೋರ್ಸ್ ಇರೋ ವಾರ್ಡ್ರೋಬ್ಸ್ಗಳು, ಸ್ಟೋರೇಜು, ಪ್ರತಿಯೊಂದು ಮಾಸ್ಟರ್ ಬೆಡ್ರೂಮಲ್ಲಿ ಯಾವ ರೀತಿ ಇರಬೇಕು ಅಂತ ನೀವು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದು ಈ ಮಾಸ್ಟರ್ ಬೆಡ್ರೂಮ್ಗೆ ಬರುವಂಥ ಒಂದು ಅಟ್ಯಾಚ್ಡ್ ವಾಶ್ರೂಮು. ನೀವೇನು ನೋಡ್ತಾ ಇದ್ದೀರಾ, ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಿ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಟೆರೆಸ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇದು ನಿಮಗೆ ಟೆರೆಸ್ ಏರಿಯಾ ಬರುತ್ತೆ. ನೀವು ನೋಡ್ಬೋದು ಓಪನ್ ಟೆರೆಸ್ ಅಂತಲೇ ಹೇಳ್ಬೋದು. ನಿಮಗೆ ಈ ಕಡೆ ಸಿಟ್ಔಟ್ ಏರಿಯಾನ ಪ್ಲ್ಯಾನ್ ಮಾಡ್ಕೊಡೋದಕ್ಕೆ ಒಂದೊಳ್ಳೆ ಪ್ರಾವಿಷನ್ ಸ್ಪೇಸ್ನ ಬಿಟ್ಟಿದ್ದಾರೆ. ಮೇಲ್ಗಡೆ ಹಂಚ್ ಹಾಕ್ಸ್ಕೊಂಡು ಒಂದೊಳ್ಳೆ ಫ್ಯಾಮಿಲಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಹಾಗೆ ನಿಮಗೆ ಇಲ್ಲಿ ಈ ಕಡೆ ಸೈಡ್ನಲ್ಲಿ ನಿಮಗೆ ವಾಷಿಂಗ್ ಏರಿಯಾ ಆಗಿರ್ಬೋದು, ಟ್ಯಾಂಕ್ ರೂಮ್ ಆಗಿರ್ಬೋದು, ಪ್ರತಿಯೊಂದು ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಇವತ್ತಿನ ಪ್ರಾಪರ್ಟಿ ಹೇಗಿತ್ತು ಅಂತ ನೋಡಿದ್ರಲ್ಲ, ಒಂದು 2030ಯಲ್ಲಿ ಕಾರ್ನರ್ ಬೇಕು, ಒಂದೊಳ್ಳೆ ಬಜೆಟ್ ಪ್ರೈಸಲ್ಲೇ ಬೇಕು ಅಂತಿರೋರಿಗೆ ಒಂದೊಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ ಈ ಪ್ರಾಪರ್ಟಿ. ನಿಮಗೆ 4 BHK ಇದೆ, ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರು. ವಾಟರ್ಗೆ ನಾನು ಕೆಳಗಡೆನೇ ತಿಳಿಸ್ತಾ ಹಾಗೆ ಕಾವೇರಿ ಇದೆ, ಬೋರ್ ಇದೆ, 8000 ಲೀಟರ್ ಕೆಪಾಸಿಟಿ ಸಮ್ ಟ್ಯಾಂಕ್ ಇದೆ, 2000 ಲೀಟರ್ ಕೆಪಾಸಿಟಿ ಓವರ್ ಟ್ಯಾಂಕ್ ಇದೆ. ನಿಮಗೆ ವಾಟರ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಕಂಪ್ಲೀಟ್ ಫ್ಯಾಮಿಲಿ ರೆಸಿಡೆನ್ಷಿಯಲ್ ಏರಿಯಾ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಡೆವಲಪ್ಡ್ ಆಗಿರೋ ಏರಿಯಾ, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು. ನೀವು ಮನೆ ಇಟ್ಕೊಂಡು ನಿಮಗೆ ಫ್ಯೂಚರಲ್ಲಿ ಮಾರಬೇಕು ಅಂತ ಅಂದ್ರೂ ಒಂದೊಳ್ಳೆ ಹಾಟ್ಸ್ಪಾಟ್ ಲೊಕೇಶನ್ ಅಂತಲೇ ಹೇಳ್ಬೋದು. ನಿಮಗೆ ಪ್ರಾಪರ್ಟಿಯ ಮೇಯ್ನ್ ವಿಚಾರಕ್ಕೆ ಪ್ರೈಸಿಂಗ್ ಹೇಳೋದಾದರೆ 1.6 1,60,00,000 ನೆಗೋಷಿಯಬಲ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ, ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇದೇ ಪ್ರಾಪರ್ಟಿಯ ಮೇಲೆ ಲೋನು ಸಹ ಮಾಡಿಸ್ಕೊಡ್ಬೇಕು. ನನ್ನ ಹತ್ರ 1,60,00,000 ರೂಪಾಯಿ ದುಡ್ಡಿಲ್ಲ ಸರ್, ನನಗೆ ಒಂದು 50 ಲಕ್ಷ 60 ಲಕ್ಷ ದುಡ್ಡು ಇಟ್ಕೊಂಡಿದ್ದೀನಿ, ನಾನು ಅದನ್ನು ಇಟ್ಕೊಂಡು ಲೋನ್ ಮಾಡಿಸ್ಕೊಂಡು ಲೋನ್ ಕಟ್ಕೊಂಡು ಹೋಗ್ತೀನಿ. ಈ ಥರ ಪ್ರಾವಿಷನ್ ಇರೋರು ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ, ಒಂದೊಳ್ಳೆ ಪ್ಲ್ಯಾನ್ ಮಾಡಿ ಒಂದೊಳ್ಳೆ ಪ್ರಾಪರ್ಟಿನ ನಿಮಗೆ ಕೊಡಿಸ್ಕೊಡ್ತೀವಿ. ಎಲ್ರಿಗೂ ಧನ್ಯವಾದ.